ಕಾರ್ಟಿಯರ್ ವಾಚ್ ಬಗ್ಗೆ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಹ್ಯೂಬ್ಲಟ್ ವಾಚ್ ದಾಖಲೆಯನ್ನ ಯಾಕೆ ಸೇರಿಸಿಲ್ಲ ಅಂತ ಡಿಕೆಶಿಗೆ ಚಲವಾದಿ ನಾರಾಯಣ ಸ್ವಾಮಿ ಮತ್ತೆ ಟಕ್ಕರ್ ಕೊಟ್ಟಿದ್ದಾರೆ. ಐ ಥಿಂಕ್ ಬಿಜೆಪಿ ಅವ್ರಿಗೆ ಮಾಡಕ್ ಬರೋ ಕೆಲಸ ಇಲ್ಲ ಅಂತ ಅನ್ಸುತ್ತೆ. ಡಿಕೆಶಿಗೆ ಚಲವಾದಿ ನಾರಾಯಣ ಸ್ವಾಮಿ ಮತ್ತೆ ಟಕ್ಕರ್ ಕೊಟ್ಟಿದ್ದಾರೆ. ಇದು ಟಕ್ಕರ್ ಅಲ್ಲ, ಮಾಡಕ್ ಕೆಲಸ ಇಲ್ಲ ಅಷ್ಟೇನೆ. ಡಿಕೆಶಿ 100 ವಾಚ್ ಕಟ್ಲಿ, ನಮ್ಗೆ ಅಸೂಯೆ ಇಲ್ಲ, ಈಗಲೂ ಹ್ಯೂಬ್ಲಟ್ ವಾಚ್ ಮಾಹಿತಿ ಮಿಸ್ ಆಗಿದೆ, ಇದು ಕೂಡ ಅಪರಾಧನೇ ಅಂತ ಚಲವಾದಿ ನಾರಾಯಣ ಸ್ವಾಮಿ ಹೇಳಿದ್ದಾರೆ. ಈಗ ಆಲ್ರೆಡಿ ಕಾರ್ಟಿಯರ್ ವಾಚ್ ನ ದಾಖಲೆಯನ್ನ ಡಿಕೆ ಶಿವಕುಮಾರ್ ತೋರಿಸಿದ್ರು, ಅದಕ್ಕೆ ಬಾಯಿ ಮುಚ್ಕೊಂಡು ಸುಮ್ಮನಾದ್ರು ಚಲವಾದಿ ಅವರು. ಈಗ ಹ್ಯೂಬ್ಲಟ್ ವಾಚ್ ಬಗ್ಗೆನೂ ಮಾಹಿತಿ ತೋರಿಸಿದ್ರೆ ಅವಾಗ ಸುಮ್ಮನಾಗ್ಬೋದೋ ಏನೋ, ನನಗೆ ಗೊತ್ತಿಲ್ಲ. ಏನ್ ಮಾತನಾಡಿದ್ರು ಚಲವಾದಿ ನಾರಾಯಣ ಸ್ವಾಮಿ ಕೇಳಿಸ್ಕೊಳ್ಳೋಣ. ಈಗ ಅವರು ಟ್ವೀಟ್ ಮಾಡಿ ನನಗೆ ಇನ್ನೊಂದನ್ನು ಕಳಿಸಿದ್ದಾರೆ. ಇದನ್ನ ಈ ಲೆಟರು ಮಾನ್ಯ ಶಿವಕುಮಾರ್ ಅವರು ಇವರಿಗೆ ರಿಜಿಸ್ಟ್ರಾರ್ ಕರ್ನಾಟಕ ಲೋಕಾಯುಕ್ತ ಬೆಂಗಳೂರು ಇವರಿಗೆ ಒಂದು ಲೆಟರ್ ಕಳಿಸಿದ್ದಾರೆ. ಅಂದ್ರೆ ಇದನ್ನು ಕೂಡ ಅವರು ಸಬ್ಮಿಟ್ ಮಾಡಿದ್ದಾರೆ ಲೋಕಾಯುಕ್ತಕ್ಕೆ. ಪ್ರತಿ ವರ್ಷ ನಾವೆಲ್ಲರೂ ಮಾಡಬೇಕಾಗಿದೆ, ಆ ಕೆಲಸವನ್ನು ಅವರು ಮಾಡಿದ್ದಾರೆ, ಬಹಳ ಸ್ವಾಗತ. ಆದ್ರೆ ಇದರಲ್ಲಿ ಏನ್ ಮಾಡಿದ್ದಾರೆ, ಇದು 28/10/25ಕ್ಕೆ ಕಳಿಸಿರೋ ಲೆಟರ್. ಅಂದ್ರೆ ಅಕ್ಟೋಬರ್ 28ನೇ ತಾರೀಕು 28ಕ್ಕೆ ನೀವು ಕಳಿಸಿದ್ದೀರಿ. ಅದರಲ್ಲಿ ಈಗ ಅದನ್ನು ನೋಡಿ, ಬೇಕಾದ್ರೆ ಇದ್ರಲ್ಲಿ ಹಾಕಿದ್ದೀನಿ ನೋಡಿ ಅಂತ ಹೇಳಿದ್ರಿ. ನನ್ ಸಂತೋಷ. ನೀವು ಹಾಕಿಲ್ಲ ಅಂತ ನಾನು ಹೇಳಿಲ್ಲ. ರೋಲೆಕ್ಸ್ ವಾಚ್ ಇದೆ ಇದರಲ್ಲಿ, ಇವತ್ತು ಕೊಟ್ಟಿರ್ತಕ್ಕಂಥದ್ರಲ್ಲಿ ರೋಲೆಕ್ಸ್ ವಾಚ್. ಆಮೇಲೆ ಕಾರ್ಟಿಯರ್ ವಾಚ್, ಮೂರನೇದು ಕಾರ್ಟಿಯರ್ ವಾಚ್ ಮಾಡೆಲ್ ನಂಬರ್ ಕೂಡ ಹಾಕಿದ್ದೀರಿ. ಒಂದು 9 ಲಕ್ಷ ರೋಲೆಕ್ಸ್ ವಾಚ್, ಕಾರ್ಟಿಯರ್ ವಾಚ್ 23,90,000, ಇನ್ನೊಂದು ಕಾರ್ಟಿಯರ್ ವಾಚು 12,06,000. 3 ವಾಚ್ ಇದೆ ಇಲ್ಲಿ. ವೇರ್ ಈಸ್ ದಿ ಹಬ್ಲಾಟ್ ವಾಚ್? ಹಬ್ಲಾಟ್ ವಾಚ್ ಎರಡರಲ್ಲಿತ್ತಲ್ಲ, ಈಗ ಇಲ್ಲಿಲ್ಲ, ಏನಾಯ್ತು? ಅಲ್ಲಿಗೆ 4 ವಾಚ್ ಆಗ್ಬೇಕಾಗಿತ್ತು. ಒಂದು. ಎರಡನೇದು, ನೀವು 25ರಲ್ಲಿ ಡಿಕ್ಲೇರ್ ಮಾಡ್ಕೊಳ್ತೀರಿ, 7 ವರ್ಷ ಹಿಂದೆ ತಗೊಂಡಿದ್ದು. ಇದಕ್ಕೆ ಅರ್ಥ ಏನು? ಆವತ್ತು 18 ಮತ್ತೆ 25ರಲ್ಲಿ ಯಾಕೆ ಮಾಡಿಲ್ಲ? ಇಷ್ಟೇ ನನ್ನ ಪ್ರಶ್ನೆ. ಈಗ ಅವರು